ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇದು ಒಂದು ಸ್ಯಾರಿ ಆರ್ಡರ್ ಇದೆ. ಪರ್ಪಲ್, ಡಾರ್ಕ್ ಪರ್ಪಲ್ ಮತ್ತು ರಾಮಾ ಗ್ರೀನು ಶೇಡಲ್ಲಿದೆ. ರಾಮಾ ಗ್ರೀನಿಶ್ ಇದೆ. ಇದಕ್ಕೆ ನಾನು ಸಿಂಪಲ್ಲಾಗಿ ನೋಡೋದಕ್ಕೆ ಗ್ರ್ಯಾಂಡ್ ಲುಕ್ ಆಗಿರೋಂಥ ಒಂದು ಡಿಸೈನನ್ನು ಹಾಕ್ತೀನಿ. ಇದು ಕುಚ್ಚು ಬೇಕು ಅಂದರೆ ನೀವು ಕಟ್ಕೋಬೋದು, ವಿತೌಟ್ ಕುಚ್ಚಾದರೂ ಹಾಕ್ಕೋಬೋದು. ಇವಾಗಿನ ಯಂಗ್ಸ್ಟರ್ಸ್ಗೆ ವಿತೌಟ್ ಕುಚ್ಚು ಲೈಕ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಆ ಕುಚ್ಚು ಬದಲಿಗೆ ಬೇರೆ ಏನಾದರೂ ಹಾಕ್ಕೋಬೋದು, ಇಲ್ಲ ಕುಚ್ಚು ಬೇಕು ಅಂದರೆ ಕುಚ್ಚದ ಕಟ್ಕೋಬೋದು. ಇದು ತುಂಬ ಚಿಕ್ಕದು ಕ್ಯೂಟಾಗಿರೋ ಡಿಸೈನು ನೋಡಿ. ಇದು ಬೇಸ್ ಚೈನ್ ಹಾಕಿದ್ದೀನಿ. ಇದು ವಿಡಿಯೋ ಮಾಡಲಿಲ್ಲ. ಯೂಶ್ವಲಿ ಎಲ್ರಿಗೂ ಬರುತ್ತೆ ಬೇಸ್ ಚೈನ್ ಹಾಕೋದು. ಅಂದರೆ ಒಂದು ಸಿಂಗಲ್ ಕ್ರೋಶ 3 ಚೈನು, ಒಂದು ಸಿಂಗಲ್ ಕ್ರೋಶ 3 ಚೈನು ಈ ಥರ ಹಾಕಿದ್ದೀನಿ ಬೇಸ್ ಚೈನ್ ಸ್ಯಾರಿ ಪೂರ್ತಿ. ಈಗ ಈ ರಾಮಾ ಗ್ರೀನ್ ಕಲರಲ್ಲಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಈ ಥರ ಬೀಡ್ ತೊಗೊಂಡಿದ್ದೀನಿ ನೋಡಿ. ಇದು ಯೂಶ್ವಲಿ ನಾನು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಬೀಡು ತುಂಬ ಚಿಕ್ಕದಾಗಿ ಕ್ಯೂಟಾಗಿ ಬರುತ್ತೆ. ಇದಕ್ಕೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಒಂದು ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೊಳ್ಳೋಣ. ಇನ್ನೊಂದು ಚೈನ್ ಹಾಕ್ತೆ ನೋಡಿ. ಈಗ ಇಲ್ಲಿ ನಾನು ಡಬಲ್ ಕ್ರೋಶ ಹಾಕ್ತೀನಿ. 1 2 3 4 5 ಡಬಲ್ ಕ್ರೋಶ ಹಾಕಿದ್ದೀನಿ. ನಿಮಗೆ 4 ಸಾಕು ಅಂದರೆ 4 ಡಬಲ್ ಕ್ರೋಶನೇ ಹಾಕ್ಕೋಬೋದು. 4 ಅಥವಾ 5 ಡಬಲ್ ಕ್ರೋಶ. ಮಧ್ಯಕ್ಕೆ ಇದೊಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ತಾನೆ ಇದ್ದೀನಿ. ಇದು ಚಿಕ್ಕ ಆರ್ಚ್ ಆಗಿರೋದ್ರಿಂದ ಚಿಕ್ಕ ಬೀಡನ್ನು ತೊಗೊಂಡಿದ್ದೀನಿ. ಇದಕ್ಕಿಂತ ದಪ್ಪ ಬೀಡ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, ಅಷ್ಟೊಂದು ಗ್ಯಾಪ್ ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ಮಾಲ್ ಸೈಜ್ ಬೀಡೆ, ಆದಷ್ಟು ಈ ಸೈಜ್ ಬೀಡೆ ಬೇಕಾದ್ರೆ ನಿಮಗೆ ಕಲರು ಕ್ರಿಸ್ಟೆಲ್ಲ ಬರುತ್ತೆ, ಯಾವ್ದು ಬೇಕಾದ್ರೂ ತೊಗೋಬೋದು. ಮತ್ತು ಸೇಮ್ 5 ಕ್ರೋಶ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶ 3 4 ಸಾರಿ 5 ಅಂದರೆ ತುಂಬ ಲಾಂಗ್ ಆಗುತ್ತೆ. ಸ್ಟಾರ್ಟಿಂಗು ಓಕೆ, ಬಟ್ ಇದು ನೋಡಿ 4 ಡಬಲ್ ಕ್ರೋಶ ಸಾಕು, ಎನಫ್. ಈಗ ಇಲ್ಲಿ 2 ಚೈನ್ ಹಾಕ್ತಿದ್ದೀನಿ. ಸ್ಮಾಲ್ ಸೈಜಾಗಿ 2 ಚೈನ್ ಹಾಕಬೇಕು. ಮತ್ತು ಈಗ ನೆಕ್ಸ್ಟು ನೋಡಿ, ಇಲ್ಲಿ ಒಂದು ಗ್ಯಾಪಲ್ಲಿ ಹಾರ್ಚ್ ಹಾಕ್ತೀನಿ, ಇನ್ನೊಂದು ಗ್ಯಾಪನ್ನು ಹಾಗೆ ಬಿಟ್ಕೋಬೋದು. ಈ ಗ್ಯಾಪಲ್ಲಿ ನಿಮಗೆ ಸ್ಟಾರ್ಟಿಂಗು ಬೇಸ್ ಚೈನ್ ಹಾಕೋದ್ರಲ್ಲ, ಈ ಒಂದು ಚೈನ ಹಾಗೆ ಬಿಟ್ಕೊಂಡು ಒಂದು ಚೈನ್ಗೆ ಬೀಡನ್ನು ಹಾಕ್ಕೋಬೋದು. ನೀವು ಯಾವ ಬೇಕಾದ್ರೂ ಬೀಡ್ ಹಾಕ್ಬೋದು. ನಾನಿಲ್ಲಿ ಬೀಡನ್ನು ಆ್ಯಡ್ ಮಾಡಿಲ್ಲ, ಒಂದು ಹಾಗೆ ಗ್ಯಾಪ್ ಇಡ್ತಾಯಿದ್ದೀನಿ. 3 ಚೈನ್ ಗ್ಯಾಪ್ ಮತ್ತು ಸೇಮ್ ಡಬಲ್ ಕ್ರೋಶ. 2 ಚೈನ್ ಹಾಕಿದ್ಮೇಲೆ ಮತ್ತೆ ಸೇಮ್ ಡಬಲ್ ಕ್ರೋಶ, 4 ಡಬಲ್ ಕ್ರೋಶ. ನೀವು ಕೆಳಗಡೆ ಬೇಸು 4 ಚೈನ್ ಹಾಕಿದ್ರೆ ಆವಾಗ ನೀವು 5 ಡಬಲ್ ಕ್ರೋಶ ಹಾಕ್ಕೋಬೋದು. ನಾನಿಲ್ಲಿ 3 ಡಬಲ್ ಕ್ರೋಶ ಚೈನ್ ಹಾಕಿರೋದ್ರಿಂದ 3 ಚೈನ್ ಹಾಕಿರೋದ್ರಿಂದ 4 ಡಬಲ್ ಕ್ರೋಶ ಸಾಕು ನೋಡಿ. 4 ಡಬಲ್ ಕ್ರೋಶ ಆಯಿತು. ಈಗ ಬೀಡ್ ಮತ್ತೆ ತುಂಬ ಸಿಂಪಲ್ಲಾಗಿದೆ, ನೋಡೋದಕ್ಕೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ. ಒಂದು ಸೆಕೆಂಡ್. ಮತ್ತು ಸೇಮ್ 4 ಡಬಲ್ ಕ್ರೋಶ. 1 2 3 4. ನಿಮಗೆ 4 ಸಾಕಾಗಲ್ಲ ಅಂದರೆ ನೀವು ಇನ್ನೂ ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶ ಹಾಕ್ಕೋಬೋದು. ನನಗಿಲ್ಲಿ 4 ಸಾಕು ನೋಡಿ. 4 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಮತ್ತು ಸೇಮ್ ನೆಕ್ಸ್ಟ್ ಒಂದು ಗ್ಯಾಪ್ ಬಿಟ್ಟು, ಇಲ್ಲಿ ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ಡಬಲ್ ಕ್ರೋಶ. ಇದು ತುಂಬ ಬೇಬಿ ಹಾರ್ಚ್, ಇದು ತುಂಬ ಚಿಕ್ಕ ಸೈಜಾಗಿ ಬರುತ್ತೆ ಹಾರ್ಚು.
ನೀವು ಇದನ್ನು ತ್ರಿಬಲ್ ಕ್ರೋಶಾಗೂ ಸಹ ಕನ್ವರ್ಟ್ ಮಾಡ್ಕೋಬೋದು. ಬೇಕಾದ್ರೆ ಡಬಲ್ ಕ್ರೋಶಾ ಬೇಡ ತ್ರಿಬಲ್ ಕ್ರೋಶಾ ಹಾಕ್ತೀನಿ ಅಂದರೂ ಸಹ ಮಾಡ್ಕೋಬೋದು. ಪ್ರತಿಯೊಂದು ಆರ್ಚಗೂ ಈ ಥರ ಬೀಡ್ ಹಾಕ್ತಾ ಇದ್ದೀನಿ ನಾನು. ನೀವು ಫಸ್ಟ್ ಬೇಸ್ಟ್ ಸೈಡಲ್ಲೂ ಸಹ ಬೀಡ್ ಹಾಕ್ಬೋದು. ಒಬ್ಬೊಬ್ಬರು ಬೀಡು ತುಂಬ ಲೈಕ್ ಮಾಡ್ತಾರೆ, ಒಬ್ಬೊಬ್ಬರು ಲೈಕ್ ಮಾಡಲ್ಲ. ಸೊ ಹಾಗಾಗಿ ನೋಡಿಕೊಂಡು ಹಾಕಬೇಕು ಬೀಡನ್ನು. 1 2 3 4 ಮತ್ತು 2 ಚೈನ್. ನೋಡಿ ಈ ಥರ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಿಗೆ ಬೇಬಿ ಹಾರ್ಚ್, ತುಂಬ ಚಿಕ್ಕ ಹಾರ್ಚ್ ಇದು. ಫಸ್ಟ್ ಲೆವೆಲ್ ಈ ಥರ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಲೆವೆಲ್ ಹೇಗೆ ಅಂತ ತೋರಿಸ್ತೀನಿ. ನೋಡಿ ತುಂಬ ಚಿಕ್ಕದು ಹಾರ್ಚು. ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಫ್ರೆಂಡ್ಸ್ ನೋಡಿ ಇದು ರೆಡಿಯಾಗಿದೆ. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ಈಗ ಇದು ನೆಕ್ಸ್ಟ್ ಸ್ಟೆಪ್ಪು ಪರ್ಪಲ್ ಕಲರ್ ಥ್ರೆಡ್ಡಲ್ಲಿ ಹಾಕ್ತಾಯಿದ್ದೀನಿ. 6 ಎಳೆ ದಾರ ತಗೊಂಡು ನೋಡಿ ಇಲ್ಲಿ ನಾನು ತ್ರಿಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ತ್ರಿಬಲ್ ಕ್ರೋಶಾ 4 ತ್ರಿಬಲ್ ಕ್ರೋಶಾ ಕಂಬ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ 2 ಸಲ ದಾರ, 2ರಲ್ಲೊಂದು ಮತ್ತು 2ರಲ್ಲೊಂದು 3 ಆಯಿತು. ಇದು 4ನೇ ತ್ರಿಬಲ್ ಕ್ರೋಶಾ. ನೋಡಿ ಈ ತ್ರಿಬಲ್ ಕ್ರೋಶಾ ಆಯಿತು. ಅಂದರೆ ಡಬಲ್ ಕ್ರೋಶಾ ಹಾಕ್ಬೋದು. ಡಬಲ್ ಕ್ರೋಶಾ ಹಾಕಿದ್ರೆ ಇದಕ್ಕೆ ತುಂಬ ಕ್ಲೋಸಾಗಿ ಕೂರುತ್ತೆ. ಆವಾಗ ಅದು ಡಿಸೈನ್ ಸ್ವಲ್ಪ ಚೇಂಜ್ ಥರ ಕಾಣುತ್ತೆ. ಸೊ ಹಾಕಿ ಟ್ರಯಲ್ ಮಾಡಿದೆ. ಸ್ವಲ್ಪ ತ್ರಿಬಲ್ ಕ್ರೋಶಾ ಹಾಕಿದ್ರೆ ಅದು ಶೇಪ್ ನೀಟಾಗಿ ಕಾಣುತ್ತೆ. ಸ್ವಲ್ಪ ಈ ಕಂಬಗಳು ಲೆಂತಿಯಾಗಿ ಬಂದಾಗ ಇದು ಶೇಪು ಹಾರ್ಚು ನೀಟಾಗಿ ಕಾಣುತ್ತೆ. ನೋಡಿ ಇದಕ್ಕೆ ನಾನು ಈ ಥರ ಬೀಡು ಲಾಸ್ಟ್ ಒಂದು ವೀಡಿಯೋದಲ್ಲಿ ಇದನ್ನು ಬೀಡು ಹಾಕಿದ್ದೆ. ತುಂಬ ಚೆನ್ನಾಗಿ ಕಾಣೋದು. ಸೊ ಇದನ್ನು ಹೀಗೆ ತೊಗೊಂಡಿದ್ದೀನಿ. ಇದರಲ್ಲಿ ಗ್ರೀನಿಶ್ ಇರೋದ್ರಿಂದ ಈ ಸ್ಯಾರೀಲಿ ಈ ಗ್ರೀನ್ ಕಲರೇ ತೊಗೊಂಡಿದ್ದೀನಿ. ಅಂದರೆ ಇದು ಕ್ಯಾಮ್ರಾದಲ್ಲಿ ಸ್ವಲ್ಪ ಡಾರ್ಕ್ ಗ್ರೀನ್ ಕಾಣಿಸ್ತಿದೆ, ಬಟ್ ಇಲ್ಲ ಇದಕ್ಕೆ ಮ್ಯಾಚ್ ಆಗುತ್ತೆ. ನೋಡಿ ಇಲ್ಲಿ ನಾನು ಪ್ರತಿಯೊಂದು ಹಾರ್ಚ್ ಗ್ಯಾಪಲ್ಲೂ ನಾನು ಈ ಬೀಡನ್ನು ಹಾಕೋದಿಲ್ಲ. ಅಂದರೆ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಿಗೆ ಹಾಕ್ತೀನಿ. ಯಾಕೆಂದರೆ ಪ್ರತಿಯೊಂದಕ್ಕೂ ಹಾಕಿದ್ರೆ ತುಂಬ ಕ್ಲೋಸ್ ಆಗಿಬಿಡುತ್ತೆ ಮತ್ತು ಜಾಸ್ತಿ ಫ್ರಿಲ್ ಥರ ಬಂದುಬಿಡುತ್ತೆ, ಹಾರ್ಚು ಬೀಡು ಎಲ್ಲ ಸೇರಿಕೊಂಡು. ಸೊ ಹಾಗಾಗಿ ನಾನು ಸ್ವಲ್ಪ ಒಂದು ಗ್ಯಾಪ್ ಬಿಟ್ಟು ಒಂದು ಗ್ಯಾಪ್ಗೆ ನೋಡಿ ಇಲ್ಲಿ ಫಸ್ಟ್ ಲೆವೆಲ್ ಬಿಟ್ಟಿದ್ದೀನಿ, ಹಾಗೆ ಬಿಟ್ಟಿದ್ದೀನಿ. ಇದು ಫಸ್ಟ್ ಹಾರ್ಚ್ ಗ್ಯಾಪ್ ಹಾಗೆ ಬಿಟ್ಟಿದ್ದೀನಿ. ಈಗ ಸೆಕೆಂಡ್ ಹಾರ್ಚ್ ಕಂಪ್ಲೀಟ್ ಆಯಿತು. 4 ತ್ರಿಬಲ್ ಕ್ರೋಶಾ ಹಾಕಿದ್ದೀನಿ. ಇಲ್ಲಿ 4 ತ್ರಿಬಲ್ ಕ್ರೋಶಾ ಹಾಕೋದ್ಮೇಲೆ ಇಲ್ಲಿ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕಿ ಒಂದು ಬೀಡನ್ನು ಆ್ಯಡ್ ಮಾಡ್ತೀನಿ. ಬೀಡನ್ನು ಇದನ್ನು ಕ್ರೋಶದಲ್ಲೇ ಹಾಕಬೇಕು. ನಾವು ಹಾಗೆ ಸೂಜಿ ದಾರದಲ್ಲಿ ಹೊಲ್ಕೊಳಕ್ಕೆ ಬರಲ್ಲ. ಮತ್ತು ನೋಡಿ ಈ ಥರ ಕ್ರೋಶದಲ್ಲಿ ಈ ರಿಂಗ್ ಇರುತ್ತಲ್ವ ಬೀಡ್ಗೆ, ಈ ಬೀಡ್ಗೆ ರಿಂಗ್ ಇರುತ್ತಲ್ಲ, ಇದನ್ನು ಕ್ರೋಶಾಗೆ ಆ್ಯಡ್ ಮಾಡಿಕೊಂಡು ಈ ಥ್ರೆಡ್ಡನ್ನು ತೊಗೊಂಡು ಈ ರಿಂಗ್ ಒಳಗಡೆಯಿಂದ ಈ ಥ್ರೆಡ್ಡನ್ನು ಇನ್ಸರ್ಟ್ ಮಾಡೋಣ. ಕೆಲವರು ಹೇಗೆ ಈ ಬೀಡನ್ನು ಹಾಕ್ತೀರಾ ಅಂತ ಅಂದ್ಕೊತೀರಾ. ಸೊ ಹಾಗಾಗಿ ಇದನ್ನು ನೋಡಿ ತೋರಿಸಿ. ನೋಡಿ ಈ ರಿಂಗ್ ಒಳಗಡೆ ಈ ಥ್ರೆಡ್ಡನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಒಂದು ಸಿಂಗಲ್ ಕ್ರೋಶಾ ಹಾಕಿ ಮತ್ತು ಸೇಮ್ ತ್ರಿಬಲ್ ಕ್ರೋಶಾ ನೋಡಿ ಈ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶಾ 2ರಲ್ಲೊಂದು 2ರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ 2 ಸಲ 2ರಲ್ಲೊಂದು ಸೇಮ್ ಸೂಜಿ ಮೇಲೆ ಮತ್ತೆ 2 ಸಲ ದಾರ ಅಂದರೆ ತ್ರಿಬಲ್ ಕ್ರೋಶಾ 2ರಲ್ಲೊಂದು ನೀವು ಈ ಗ್ಯಾಪಲ್ಲಿ ಕುಚ್ಚನ್ನು ಸಹ ಕಟ್ಕೋಬೋದು. ಚಿಕ್ಕದಾಗಿ ಎಷ್ಟು ಚಿಕ್ಕ ಕುಚ್ಚು ಕಟ್ತೀರೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಇದು ಡಿಸೈನು. ಏಕೆಂದರೆ ತುಂಬ ಕ್ಯೂಟಾಗಿ ಬಂದಿದೆ. ಹಾರ್ಚ್ಗಳು ತುಂಬ ಚಿಕ್ಕ ಸೈಜ್ ಹಾರ್ಚ್ ಇದು. ನೋಡಿ ಬೇಬಿ ಹಾರ್ಚ್ ಅಂತಲೇ ಕರಿಬೋದು ಇದನ್ನು. ಇದಕ್ಕೆ ನಾವು ಹಾಗೆ ಬೇಬಿ ಕುಚ್ಚು, ನಾವು ನಾರ್ಮಲಾಗಿ ಬರೀ ಬೇಬಿ ಕುಚ್ಚು ಕಟ್ತೀವಲ್ಲ ಅದಕ್ಕಿಂತ ತುಂಬ ಚಿಕ್ಕ ಸೈಜು ಮತ್ತು ಸೈಜಲ್ಲೂ ಸಹ ಸ್ವಲ್ಪ ದಪ್ಪ ತೊಗೊತೀವಿ ನಾವು. 200 ಎಳೆ 180 ಎಳೆ ತೊಗೊತೀವಿ ಬೇಬಿ ಕುಚ್ಚು ಕಟ್ಬೇಕಾದ್ರೆ. ನೀವು ಇದಕ್ಕೆ ಒಂದು 150 120 ಈ ಥರ ಎಳೆ ತೊಗೊಂಡು ಚಿಕ್ಕದಾಗಿ ಎಷ್ಟು ಅಂದರೆ ಒಂದು 1/4 ಇಂಚಷ್ಟು
ಬೇಬಿ ಕುಚ್ಚು ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಟ್ರಯಲ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಇದನ್ನು ಬೀಡ ಆ್ಯಡ್ ಮಾಡಿದೆ ನೋಡಿ, ತ್ರಿಬಲ್ ಕ್ರೋಶ ಆಯಿತು. ಮತ್ತು ಸೂಜಿ ಮೇಲೆ 2 ಸಲ ದಾರ ನೋಡಿ, 4 ಆಯಿತು. 4 ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಸೇಮ್ ಇದೇ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ನೀವು ನಿಮಗೆ ಯಾವುದು ಕಂಫರ್ಟು, ನಿಮ್ಮ ಸ್ಯಾರಿಗೆ ಯಾವುದು ಸೂಟ್ ಆಗುತ್ತೋ ಆ ಬೀಡನ್ನು ಹಾಕಿ, ಬಟ್ ಇದೇ ಸೈಜ್ ಹಾಕಿದ್ರೆ ಬೆಟರು. ಮತ್ತು ಸೂಜಿ ಮೇಲೆ ದಾರ. ಇದು ತುಂಬ ಸಿಂಪಲ್ಲಾಗಿದೆ ಡಿಸೈನು, ಹಾಕೋದಕ್ಕೂ ತುಂಬ ಈಸಿ ಮತ್ತು ನೋಡೋದಕ್ಕೆ ಲುಕ್ ವೈಸ್ ಅಂತೂ ತುಂಬ ಕ್ಯೂಟಾಗಿ ಎಲಿಗೆಂಟಾಗಿ ಕಾಣುತ್ತೆ ಇದು. ಈ ಬೀಡು ನಿಮಗೆ ಆಪ್ಷನಲ್ಲು, ವೆರೈಟೀಸ್ ಬೀಡ್ ಬರುತ್ತೆ. ಶೇಪು ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೋ, ಆಮೇಲೆ ನಿಮ್ಮ ಸ್ಯಾರಿ ಕಲರ್ ಯಾವ್ದು ಸೂಟ್ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಅಂದರೆ ಅದು ನಿಮ್ಮ ಆಪ್ಷನಲ್ಲು. ಬೀಡ್ ಸಿಗಲಿಲ್ಲ ಅಂದರೆ ಹಾಗೆ ಬಿಟ್ಕೊಂಡ್ರು ಓಕೆ, ಪರವಾಗಿಲ್ಲ. ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಬೀಡನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಈ ಗ್ಯಾಪಲ್ಲಿ ಒಂದೊಂದು ಚಿಕ್ಕ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ನಿಮಗೆ ನೋಡಿ. ತುಂಬ ಇನ್ನೊಂದು 2 ಹಾಕಿ ತೋರಿಸ್ತೀನಿ. ಇದು ಹಾಗೆ ಒಂದು ಸಿಂಗಲ್ ಕ್ರೋಶ ಹಾಕಿ ಹಾಗೆ ಖಾಲಿ ಬಿಟ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ ದಾರ. ಅಂದರೆ ನಾನು ಪ್ರತಿಯೊಂದು ಗ್ಯಾಪಲ್ಲೂ ಬೀಡನ್ನು ಆ್ಯಡ್ ಮಾಡ್ತಿಲ್ಲ. ಸೂಜಿ ಮೇಲೆ ದಾರ. ನಿಮಗೆ ಮೇಲ್ಗಡೆದು ಆರ್ಚು ನಮಗೆ ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ನೀವು ಡಬಲ್ ಕ್ರೋಶನೇ ಹಾಕಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನನಗೆ ತುಂಬ ಕ್ಲೋಸ್ ಅನಿಸುತ್ತೆ, ಅಂದರೆ ಅದು ಡಿಸೈನ್ ಕೆಳಗಡೆ ಡಿಸೈನ್ ಕಾಣಿಸೋದೇ ಇಲ್ಲ. ಸೊ ಹಾಗಾಗಿ ನಾನು ಟ್ರಿಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ನಿಮಗೆ ಕಂಫರ್ಟ್ ಅನಿಸಿದ್ರೆ ನೀವು ಡಬಲ್ ಕ್ರೋಶನೇ ಹಾಕ್ಕೊಳ್ಳಿ. ಇದು ಡಿಸೈನ್ ಮುಗಿದ ಮೇಲೆ ನೀವು ನೋಡಬೇಕು, ಸ್ಯಾರಿ ತುಂಬ ಅಂದರೆ ಆ ಡಿಸೈನು ನೋಡೋದಕ್ಕೆ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಟೂ 3 4 ನೋಡಿ. ಆದರೆ ನಾನಿಲ್ಲಿ ಇವಾಗ ಬೀಡನ್ನು ಹಾಕಬೇಕು. 1 ಸಿಂಗಲ್ ಕ್ರೋಶ ಪ್ಲಸ್ 1 ಬೀಡ್. ಪರ್ಪಲ್ ಬೀಡ್ ಸಹ ಹಾಕ್ಬೋದಾಗಿತ್ತು ಇಲ್ಲಿ, ಬಟ್ ಪರ್ಪಲ್ ಆರ್ಚ್ ಹಾಕಿರೋದ್ರಿಂದ ಪರ್ಪಲ್ ಬೀಡು ಬೇಡ ಅಂತ ನಾನು ಗ್ರೀನ್ ಬೀಡ್ ಹಾಕ್ತಾಯಿದ್ದೀನಿ. ಮತ್ತು ಸೇಮ್ ಸೂಜಿ ಮೇಲೆ 2 ಸಲ ದಾರ, 2ರಲ್ಲೊಂದು 2ರಲ್ಲೊಂದು. ತುಂಬ ಈಸಿ ಇದೆ, ತುಂಬ ಬೇಗನೂ ಮುಗ್ದೋಗುತ್ತೆ ಈ ಡಿಸೈನು. ಮತ್ತು ನೋಡೋದಕ್ಕೆ ಗ್ರ್ಯಾಂಡಾಗೂ ಕಾಣುತ್ತೆ. ನಾಲ್ಕು ಡಬಲ್ ಕ್ರೋಶ ಆಯಿತು. ಈಗ ಒಂದು ಬೀಡ್, ಒನ್ 2 1 second. 4 ನೋಡಿ. ಈ ಥರ ಕಾಣುತ್ತೆ. ನಿಮಗೆ ಬೇಕು ಅಂದರೆ ಎಲ್ಲದಕ್ಕೂ ಸಹ ಬೀಡನ್ನು ಸೇರಿಸ್ಕೋಬೋದು, ಇನ್ನು ಗ್ರ್ಯಾಂಡಾಗಿ ಕಾಣುತ್ತೆ. ನಾನಿಲ್ಲಿ ರಾಮ ಗ್ರೀನ್ ಕಲರಲ್ಲಿ ಚಿಕ್ಕದು ಬೇಬಿ ಕುಚ್ಚನ್ನು ಕಟ್ತೀನಿ ಇಲ್ಲಿ. ಸೊ ಅದಕ್ಕೋಸ್ಕರ ಖಾಲಿ ಬಿಟ್ಟಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕುಚ್ಚನ್ನು ಕಟ್ಟಿ ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಲುಕ್ ವೈಸ್ ಅಂತೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನೀವು ವಿತೌಟ್ ಕುಚ್ಚು ಬೇಡ, ನಮಗೆ ಕುಚ್ಚು ಬೇಡ ಅಂದ್ರೂ ನೀವು ಈ ಬೀಡನ್ನು ಸಹ ಇಲ್ಲಿಗೆ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಇದೆಲ್ಲ ಕಂಪ್ಲೀಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ. ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ. ಈ ಥರ ನಾನು ಈ ಥರ ಲೋಲಾಕ್ ಬೀಡ್ ಹಾಕಿದ್ದೀನಿ, ಇನ್ನೊಂದಕ್ಕೆ ಸ್ಮಾಲ್ ಬೇಬಿ ಕುಚ್ಚು ಕಟ್ಟಿದ್ದೀನಿ. ಈ ಥರ ಡಿಫ್ರೆಂಟ್ ಡಿಸೈನ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಗ್ರ್ಯಾಂಡ್ ಲುಕ್ ಆಗೋ ಕಾಣುತ್ತೆ. ನಿಮಗೆ ವಿತೌಟ್ ಕುಚ್ಚು ಬೇಡ ಅಂದರೆ ಇಲ್ಲೂ ಸಹ ಈ ಥರ ಬೀಡ್ ಹಾಕ್ಕೋಬೋದು. ಕುಚ್ಚು ಬೇಕು ಅಂದರೆ ಆಪ್ಷನ್ಸ್ ಕಟ್ಕೋಬೋದು.
ಓಕೆ ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.